ಆಕಾಂಕ್ಷಿ ಅಲ್ಲ. ಆದರೆ ನನ್ನ ಹೆಸರು ಮುಂಚೂಣಿಯಲ್ಲಿ ಬಂದಿದೆ. ನಾನು ಅರ್ಜಿ ಹಾಕಲಿಲ್ಲ ನನಗೆ ಲೋಕಸಭೆಗೆ ಟಿಕೆಟ್ ಕೊಡಿ ಅಂತ ಯಾವುದೇ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷದಲ್ಲೇ ಯಾಕೆ ಹೆಸರು? ಕಾಂಗ್ರೆಸ್ ಪಕ್ಷದಲ್ಲೇ ಯಾಕೆ ನಿಮ್ಮ ಹೆಸರು? ನನಗೆ ಸಹಾಯ ಮಾಡಿದ್ದಾರೆ. ಇವತ್ತಿನ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸಹಾಯ ಮಾಡಿದ್ದಾರೆ. ನಾನು ಹೇಳಿಲ್ಲ ಭಾರತೀಯ ಸಂಘ ಮತ್ತು ಯಾವುದು ನನ್ನ ಎದುರು. ಅದರಿಂದ ನಾನು ಯಾರೊಟ್ಟಿಗೆ ಇರಬೇಕು ನೀವೇ ನಿರ್ಧರಿಸಿ. ನಿಮಗೆ ನಾಳೆ ನಾನು ಸಹಾಯ ಮಾಡ್ತೇನೆ, ಮತ್ತೊಬ್ಬ ಕಲ್ಲು ಹೊಡಿತೇನೆ, ಯಾರ ಜೊತೆ ಹೋಗ್ತೀವಿ ನಿಮಗೆ ಬಿಟ್ಟು. ಸಂಘಟನೆಯ ಜೊತೆ ಇರಲಿಲ್ಲ, ಪಕ್ಷದ ಮಾಡಲಿಲ್ಲ ಅಂತ ಒಂದು ಆರೋಪ ಮಾಡಿ ಮತ್ತೆ ನಿಮ್ಮ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾನು ಅದಕ್ಕೆ ಹೇಳ್ತೇನೆ, ಕಳೆದ ಸಲದ ಲೋಕಸಭಾ ಚುನಾವಣೆಯಲ್ಲಿ 2014 ಜನಾರ್ದನ್ ಪೂಜಾರಿ ಅವರ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಇದ್ದದ್ದು ಯಾರಂತ ಸ್ವಲ್ಪ ನೋಡಿಕೊಳ್ಳಿ. ಆಮೇಲೆ ಅವರು ಹಿರಿಯರು, ಭಾಳ ಹಿರಿಯರು, ಎಲ್ಲವನ್ನು ತಿಳಿದವರು, ಧಾರ್ಮಿಕ ಕ್ಷೇತ್ರದಲ್ಲಿದ್ದವರು, ನಿಮ್ಮ ಏನು ಮಂತ್ರಿಯಾಗಿದ್ದವರು. ಅವರ ವಿಷಯ ನಾನು ಹೇಳುವಷ್ಟು ದೊಡ್ಡವನೂ ಅಲ್ಲ. ಪ್ರಚಾರ ಸಮಿತಿ ಅಧ್ಯಕ್ಷ ಈ ಬಾರಿ ಕೂಡ ಪ್ರಚಾರ ಸಮಿತಿ ಯಾರಿಗೆ ಯಾವ ಅಭ್ಯರ್ಥಿಗೆ ಯಾರು ಹೇಳಿದ್ದು ನಾನು ಕಂಟೆಸ್ಟ್ ಮಾಡೋದಿಲ್ಲ ಹೇಳಿ? ನಾನು ಹೇಳಲೇ ಇಲ್ಲ, ನಾನು ಅರ್ಜಿ ಹಾಕಲಿಲ್ಲ ಹೇಳಿದ್ದು. ಒಂದು ವೇಳೆ ಅವಕಾಶ ಕೊಟ್ಟರೆ ನಾನು ಕಂಟೆಸ್ಟ್ ಮಾಡ್ತೇನೆ, ನಾನು ಗೆಲ್ತೇನೆ. ನಾನು ಗೆದ್ದರೆ ಅದು ಮಂಗಳೂರಿನ ಜನತೆಯ ಹೆಮ್ಮೆ ಅಂತ ಹೇಳ್ತೇನೆ. ಈಗ ಒಂದು ವೇಳೆ ಟಿಕೆಟ್ ಸಿಗದಿದ್ರೆ ನೀವು ಬೇರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀರಾ ಇಲ್ವಾ? ಮಾಡ್ತೇನೆ, ಸಂಪೂರ್ಣ ಬೆಂಬಲ ಕೊಡ್ತೇನೆ. ನನ್ನ ಹತ್ರ 5 ಓಟು. ಇನ್ನೇನು ಕೇಳಿ ಹೇಳ್ಬೇಕು. ಬೇಡ